ನಾಡಿನ ಜನತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಶ್ವದ ಜ್ಞಾನಿ ಮತ್ತು ಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೆಯ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವತ್ತು ಇಡೀ ವಿಶ್ವದಲ್ಲಿ ಜ್ಞಾನದ ದಿನವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೆಯ ದಿನವನ್ನು ಇಡೀ ದೇಶಾದ್ಯಂತ ಪ್ರಪಂಚದಂತ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಸಹ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದ್ರ ಜೊತೆಗೆ ಕರ್ನಾಟಕದ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಕೂಡ ಈ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇಡೀ ದೇಶದಲ್ಲಿ ಎಲ್ಲ ಮುಖ್ಯಮಂತ್ರಿಗಳು ಇವತ್ತು ದಿವಸ ಈ ಕಾರ್ಯಕ್ರಮವನ್ನು ಎಲ್ಲ ಕಡೆಯೂ ಮಾಡ್ತಾರೆ. ಹಾಗಾಗಿ ಆ ಅಂಗವಾಗಿ ಇವತ್ತು ನಮ್ಮ ಕೋಲಾರ ನಗರದಲ್ಲಿ ಇವತ್ತು ಏನು ಭಾರತೀಯ ದಲಿತ ಸೇನೆ ಮತ್ತು ಜೈ ಭಾರತ್ ಜೈ ಭೀಮ್ ಮತ್ತು ಇನ್ನೂ ನಮ್ಮ ಮಿತ್ರರಾಗಿರ್ತಕ್ಕಂಥ KTSS ಕರ್ನಾಟಕ ಸೆಕ್ಯುಲರ್ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಆಸಿಫ್ ಅವರು, ಮಂಜು ಅವರು ಮತ್ತು ನಮ್ಮ ಚಂದ್ರು ಅವರು ಮತ್ತು ನಮ್ಮ ಮಂಜು ಅವರು ಮತ್ತು ಅನೇಕ ನನ್ನ ಗೆಳೆಯರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ಎಲ್ಲ ಬತ್ತುಕೋಟೆ ಕೃಷ್ಣ ಅವರು ಮತ್ತು ಚೇತನ್ ಬಾಬು ಅವರು ಮತ್ತು ಸೂಲುಬಲೆ ಶ್ರೀನಿವಾಸ್ ಅವರು ಮತ್ತು ಅನೇಕ ನನ್ನ ಮಿತ್ರರು ಚಿನ್ನಾಪುರ ಅನಿಲ್ ಅವರು ಇವತ್ತೆಲ್ಲ ನಾವೆಲ್ಲ ಈಗ ಏನು ಇವತ್ತು ಸೇರಿದ್ದೀವಿ ನಾವೆಲ್ಲ ಕಾರ್ಯಕ್ರಮವನ್ನು ಇವತ್ತು 134ನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಇವತ್ತೆಲ್ಲ ಒಂದು ಊಟದ ವ್ಯವಸ್ಥೆ 3,000 ಜನಕ್ಕೆ ಇವತ್ತು ಊಟದ ವ್ಯವಸ್ಥೆ ನಾನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಎಲ್ಲರ ಇವರ ಶಕ್ತಿ ಇವರ ಬಲ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವರ್ಷವೂ ಈ ಥರ ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ನಮ್ಮ ಜವಾಬ್ದಾರಿ ಆಗೈತೆ. ಅದಕ್ಕೆ ಎಲ್ಲ ನಿಮ್ಮ ಸಹಕಾರಗಳು ಬಿಡಿಯವರ ಸಹಕಾರ ಕೂಡ ಇವತ್ತು ಬೇಕಾಗ್ತೈತೆ, ಸಾರ್ವಜನಿಕ ಸಹಕಾರ ಬೇಕಾಗ್ತೈತೆ. ಇವತ್ತೇನು ಜಿಲ್ಲಾಡಳಿತ ಕೋಲಾರ ನಗರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ 134 ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಇವತ್ತು ಅದ್ದೂರಿಯಾಗಿ ಇವತ್ತು ಆಚರಣೆ ಮಾಡಿದ್ದಾರೆ. ಇವತ್ತು ಭಾಳ ಧನ್ಯವಾದಗಳು ಹೇಳ್ತಾ ಇವತ್ತು 3,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದೀನಿ. ದಯವಿಟ್ಟು ಯಾಕಂದರೆ ಇಂಥ ವಿಶ್ವದ ಜ್ಞಾನಿ, ವಿಶ್ವದ ವಿಖ್ಯಾತಿ ಮತ್ತು ಪ್ರಪಂಚದ ಹೆಸರು ಮಾಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು 134 ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಇವತ್ತು ಈ ಅಂಗವಾಗಿ ನಾವೆಲ್ಲ ಹಮ್ಮಿಕೊಂಡಿರ್ತಕ್ಕಂಥದ್ದು ಭಾಳ ನಮಗೆ ಸಂತೋಷ ಆಗ್ತಿದೆ. ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ನಮ್ಮ ಸಹಪಾಠಿಗಳಾಗಿ ಸಹಕಾರಿಯಾಗಲಿ ಆಗಿ ನಮ್ಮ ಜೊತೆಲಿ ನಡೆಸ್ತಾ ಇದ್ದಾರೆ. ಈ ಸೋಮಶೇಖರ್ ಕೂಡ ನಮ್ಮ ಜೊತೆಯಲ್ಲಿ ಇವಾಗ ಅಂಬೇಡ್ಕರ್ ಸೋಮಶೇಖರ್ ಜೊತೆಲಿ ಕೂಡ ಇದ್ದಾರೆ. ಹಾಗಾಗಿ ಈ ಒಂದು ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ನಮಗೆ ನೀಡಿರ್ತಕ್ಕಂಥ ಅವರು ಹೆಸರನ್ನು ನಾವು ಹೇಳೋಕ್ಕಾಗೋದಿಲ್ಲ. ಗುರುಪೇಟೆ ವೆಂಕಟೇಶ್ ಆಗಿರ್ಬೋದು ಮತ್ತು ಇನ್ನೂ ಸತೀಶ್ ಆಗಿರ್ಬೋದು ಅನೇಕ ಮುಂತಾದ ನಮ್ಮ ಜೊತೆಯಲ್ಲಿ ಇವತ್ತು ಇದಕ್ಕೆಲ್ಲ ಜೊತೆಯಲ್ಲಿ ಇದ್ದು ನನಗೆ ಸಹಕಾರವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ನಾನು ವಂದಿಸ್ತಾ ಇದ್ದೀನಿ. ಜೈ ಭೀಮ್.